ಊರೊಂದಿದೆ ಮಗಳೇ, ಆ ಊರಲ್ಲಿ ಪುಣ್ಯಕ್ಷೇತ್ರ ಒಂದಿದೆ ಓ ಮುದ್ದಿನ ಮಗಳೇ. ಅಲ್ಲಿ ನೆಲೆಸಿ ಇರುವಳು ಎಲ್ಲ ಲೋಕದ ಮಹತಾಯಿ, ಭಕುತ ಜನರ ಕುಲವನು ಕಾಯುವ ದೇವಿ ಮೂಕಾಂಬಿಕೆ. ಯಾರಿಗೆ ಅವಳೋ ಮಹತಾಯಿ ಎಂದು ಹೇಳು ನನ್ನಪ್ಪ, ನನ್ನಂತೆ ಒಂದು ಪುಟ್ಟ ಮಗಳು ಅವಳಿಗೆ ಇರುವಳೋ. ಹೇಳುವೆ ಮಗಳೇ ಕೊಲ್ಲೂರ ತಾಯಿಯ ಕಥೆ ಕೇಳು ನೀನು, ಕೇಳಿದ ಕೂಡಲೇ ಆ ಮಹಮಾಯೆ ಮನಸ್ಸಲ್ಲಿ ನೆಲೆಸುವಳು. ಹಿಂದಿನ ಕಾಲದಿ ಕಂಹಾಸುರನೆಂಬ ಕ್ರೂರ ದೈತ್ಯನಿದ್ದ, ಅವನ ಜೊತೆಯಲ್ಲಿ ಮತ್ತೆ ಅನೇಕ ದೈತ್ಯರು ಇದ್ದರು. ಹಿಂದಿನ ಕಾಲದಿ ಅವನು ಬದುಕಿ ಇದ್ದನಂತೆ ಮಗಳೇ, ಸಜ್ಜನರಿಗೆ ಕಾಟವ ನೀಡುತ್ತ ಇದ್ದನಂತೆ ಮಗಳೇ. ಅಸುರ ಗುರುಗಳೆಂದುಪದೇಶ ಪಡೆದು ದೇವಿಯ ಒಲಿಸುತ್ತಲೀ, ಬೇಡಿದ ವರವನು ಪುರುಷರಿ ತನಗೆ ಮರಣವು ಬಾರದಂತೆ. ವರವನು ಪಡೆದ ಕಂಹಾಸುರನು ಏನೇನು ಮಾಡಿದನು, ಸಜ್ಜನರಿಗೆ ತೊಂದರೆಯನ್ನು ಅವನು ನೀಡಿದನೇ. ಅಹುದು ಕಂದ ಎಲ್ಲ ಲೋಕವ ಅವನು ಜಯಿಸಿದನು, ದೇವಾದಿ ದೇವತೆಗಳನ್ನು ಅವನು ಮೆಟ್ಟಿ ಮೆರೆದನು. ಕೋಲ ಮುನಿಗಳ ಆಶ್ರಮವನ್ನು ಆಕ್ರಮಿಸಿದನವನು, ಯಾಗಯಜ್ಞ ನಡೆಯಾದಂತೆ ಅವನು ಮಾಡಿದನು. ಹದಿನಾಲ್ಕು ಲೋಕದಲ್ಲಿರುವವರು ಒಂದಾಗಿ ಬಂದರು, ಕಂಹಾಸುರನನು ಕೊಲ್ಲಲು ಅಸಾಧ್ಯ ಎಂಬುದ ತಿಳಿ ಮಗಳೇ. ಅಂತಹ ವರವು ಅವನಿಗೆ ಲಭಿಸಿತು, ಅದರಿಂದ ಕೊಬ್ಬಿದನು. ಆದಿಮಾಯೆಯು ನೀಡಿದ ವರವು ಅಷ್ಟೊಂದು ಪ್ರಬಲವು ಕಂದ. ಋಷಿಗಳು ಎಂದರೆ ಯಾರು ಹೇಳು ನನ್ನಪ್ಪ, ಕಂಹನ ಕಾಟ ತಡೆಯಲು ಆಗದೆ ಅವರಲ್ಲಿ ಹೋದರು.
ಋಷಿಗಳ ಆಶ್ರಮವಿದ್ದ ತಾಣವೆ ಕೊಲ್ಲೂರು. ಕಂಹನ ಕಾಟದಿನೊಂದ ಅವರು ಕುಡಜಾದ್ರಿಗೋದರು. ಅಲ್ಲಿನ ಚಿತ್ರಮೂಲ ಗುಹೆಯ ಒಳಗಡೆ ತಾ ಕುಳಿತು ಶಿವನನ್ನು ಕುರಿತು ತಪಸ್ಸು ಮಾಡಲು ಅವರು ತೊಡಗಿದರು. ಮತ್ತೇನಾಯಿತು ಕಂಹನ ಕೊಲ್ಲಲು ಯಾರೂ ಇಲ್ಲದಾಯಿತೇ? ಮುಂದೇನಾಯಿತು ಎಂಬುದ ತಿಳಿಯುವ ಆಸೆ ಇದೆಯಪ್ಪ. ಕಂಹನ ಕಾಟವ ತಡೆಯಲಿಕ್ಕಾಗದೆ ಅವನ ಕೊಲ್ಲಲಿಕ್ಕಾಗಿ ಸುರರಲ್ಲ ತ್ರಿಮೂರ್ತಿಗಳ ಬಳಿಗೆ ಮೊರೆ ಹೋದರು ಮಗಳೇ. ಅಸುರನ ಹಾವಳಿಯಿಂದ ನಿಮಗೆ ವಿಮುಕ್ತಿ ಕೊಡುವೆವೆಂದು ತ್ರಿಮೂರ್ತಿಗಳು ಸುರರಿಗೆ ಆಗಲೇ ಕೊಟ್ಟರು ಅಭಯವನು. ತ್ರಿಮೂರ್ತಿಗಳು ಎಂದರೆ ಯಾರೋ ಎಂದು ಹೇಳಪ್ಪ. ಅವರು ಮಾಡುವ ಕೆಲಸ ಏನು ಎಂಬುದ ತಿಳಿಸಪ್ಪ. ಬ್ರಹ್ಮ ವಿಷ್ಣು ಪರಮೇಶ್ವರರೇ ತ್ರಿಮೂರ್ತಿಗಳು ಮಗಳೇ. ಲೋಕದ ಸೃಷ್ಟಿ ಸ್ಥಿತಿ ಲಯಕಾರರು ಅವರು ತಿಳಿಮಗಳೇ. ಅವರು ತಿಳಿಮಗಳೇ. ಕಂಹಾಸುರನ ಕೊಲ್ಲಲು ಅವರು ಮಾತೆಯ ಸ್ಮರಿಸಿದರು. ಎಲ್ಲ ಲೋಕವ ಉದ್ಧರಿಸಲಿಕ್ಕೆ ಅವಳನ್ನು ಒಲಿಸಿದರು. ಮಹಾಮಾತೆಯು ಆ ದುಷ್ಟಾಸುರನ ಕೊಂದಳೇನಪ್ಪ. ಅಸುರನ ಹಾವಳಿಯಿಂದ ಲೋಕಕ್ಕೆ ಬಿಡುಗಡೆ ದೊರೆಯಿತೆ. ಕಂಹಾಸುರನನು ಕೊಲ್ಲಲು ಮಾತೆಯು ಬರುತ್ತಿಹಲೆಂದರಿತು. ಅಸುರರ ಗುರು ಶುಕ್ರಾಚಾರ್ಯರು ಎಚ್ಚರ ವಹಿಸಿದರು. ನೀನು ನಂಬಿದ ಶಕ್ತಿಯೇ ನಿನಗೆ ಮುನಿದಿರುವಳು ಎಂದು ಕಂಹಗೆ ವಿಷಯ ತಿಳಿಸಿ ಮುನ್ನೆಚ್ಚರಿಕೆ ಇತ್ತರು. ನಂತರ ಕಂಹಾಸುರನ ಕಥೆಯು ಏನಾಯಿತು ಅಪ್ಪ? ಗುರುಗಳು ಹೇಳಿದ ಮಾತನು ಕೇಳಿ ಹೆದರಿದನೇ ಅವನು. ಮಹಾಮಾಯೆಯ ತನ್ನನು ಕೊಲ್ಲಲು ಬರುವಳು ಎಂದರಿತು. ಮರಣವೇ ಇಲ್ಲದ ವರವನು ಪಡೆಯಲು ಅವ ತೀರ್ಮಾನಿಸಿದ. ಅದಕ್ಕಾಗಿ ಶಿವನನ್ನು ತಪ ಮಾಡಿ ಮೆಚ್ಚಿಸಿ ವರವ ಪಡೆಯಲೆಂದು ಅವನು ತಪಸ್ಸಿಗೆ ಕುಳಿತನು ಋಷ್ಯ ಮೂಕಾದ್ರಿಯ ಮೇಲೆ.
ಕಂಹಾಸುರನು ತಪಸ್ಸಿಗೆ ಹೋದ ಸಮಯವನು ನೋಡಿ ಅವನ ತಂಗಿ ಮಾಲಿನಿಯು ಅಲ್ಲಿಗೆ ಬಂದಳು. ಕೋಣದ ಮುಖದ ಮಹಿಷಾಸುರನೆಂಬ ತನ್ನ ಪುತ್ರನನ್ನು ಕೋಲಾಪುರದ ಅಧಿಕಾರ ಹಿಡಿಯುವಂತೆ ಮಾಡಿದಳು. ಮಹಿಷಾಸುರನು ಕಂಹಾಸುರನ ತಂಗಿಯ ಮಗನೇನು ಕೋಲಾಪುರದಲ್ಲಿ ಕುಳಿತು ಅವನು ಏನೇನು ಮಾಡಿದನು. ಯುದ್ಧ ಮಾಡಿ ಎಲ್ಲ ಲೋಕಗಳ ಅವನು ಗೆದ್ದುಕೊಂಡು ಸುರಸ್ತ್ರೀಯರನ್ನು ದಾಸಿಯರನ್ನಾಗಿ ಅವನು ಮಾಡಿಕೊಂಡ. ಸತ್ಕರ್ಮಗಳನ್ನು ಕಂಡರೆ ನಿರ್ದಯನಾಗಿ ಹೊಸಕುತಲಿ ಲೋಕ ಕಂಟಕನಾಗಿ ಮೆರೆಯುತ್ತಲಿದ್ದ ಮಹಿಷಾಸುರ. ಮದವು ತುಂಬಿದ ಮಹಿಷಾಸುರನಿಗೆ ಎದುರೇ ಇಲ್ಲದಾಯಿತೆ. ತ್ರಿಮೂರ್ತಿಗಳು ಕೂಡ ಅವನನ್ನು ಕಂಡು ಹೆದರಿದರೆ ಅಪ್ಪ. ಸುರರು ಮುನಿಗಳು ಕಂಗಾಲಾಗಿ ತ್ರಿಮೂರ್ತಿಗಳ ಬಳಿಗೆ ಬಂದು ಮಹಿಷನ ಹಾವಳಿಯಿಂದ ರಕ್ಷಣೆ ಬೇಡಿದರು. ವರಬಲದಿಂದ ಸೊಕ್ಕಿದ ಮಹಿಷನ ಕೊಲ್ಲಲು ಅಸಾಧ್ಯವೆಂದು ತ್ರಿಮೂರ್ತಿಗಳು ಹೇಳಿದರು ಶ್ರೀದೇವಿಯ ಪ್ರಾರ್ಥಿಸಲು. ಆದಿಮಾಯೆಯ ಸುರರೆಲ್ಲ ಪ್ರಾರ್ಥನೆ ಮಾಡಿದರೆ ಅಪ್ಪ. ಅವರ ಪ್ರಾರ್ಥನೆ ಕೇಳಿ ಒಲಿದು ಬಂದಳೆ ಜಗನ್ಮಾತೆ. ಆದಿಮಾಯೆಯ ಪ್ರೀತಿಯ ಗಳಿಸಲು ಅವರಿಗೆ ಆಗಲಿಲ್ಲ. ಕೋಲ ಮುನಿಯೇ ಅದಕ್ಕೆ ಯೋಗ್ಯರೆಂದರು ತ್ರಿಮೂರ್ತಿಗಳು. ತ್ರಿಮೂರ್ತಿಗಳ ಆದೇಶದಂತೆ ಇಂದ್ರಾದಿಗಳೆಲ್ಲರೂ ಚಿತ್ರಾಮೂಲದ ತಾಣಕ್ಕೆ ಬಂದರು ಮುನಿಗಳನ್ನೊಲಿಸಲು. ಕೋಲ ಮುನಿಗಳು ಪ್ರಾರ್ಥನೆ ಮಾಡಲು ಮಾತೆಯು ಒಲಿದಳೆನು. ಮಹಿಷನ ದಮನಕ್ಕೆ ಅವತಾರ ತಾಳಿಯಾಗಲೇ ಬಂದಳೇನು. ಕೋಲ ಮುನಿಗಳು ಪ್ರಾರ್ಥನೆ ಮಾಡಿದ ಆ ಕ್ಷಣದಲ್ಲಿ ಜ್ಯೋತಿ ಸ್ವರೂಪಿಣಿ ಪ್ರತ್ಯಕ್ಷಳಾಗಿ ಅವರೆದುರು ನಿಂತಳು. ಜಗತ್ತಿಗೆ ಒದಗಿದ ದುರ್ಗತಿಯನ್ನು ತಿಳಿದು ಘರ್ಜಿಸಿದಳು. ಮಹಿಷನ ಎದುರಿಸಿ ಯುದ್ಧವ ಮಾಡಿ ಅವನನ್ನು ಭಜಿಸಿದಳು. ತಪಸ್ಸಿಗೆ ಹೋದ ಕಂಹಾಸುರನ ವಿಷಯವು ಏನಾಯಿತು. ಅವನ ತಪಸ್ಸಿಗೆ ಶಿವನು
ಮರಣವೇ ಇಲ್ಲದ ವರವನು ಪಡೆದರೆ ತಮ್ಮಯ ಗತಿಯೇನು ಎಂದು ಯೋಚಿಸಿ ಸುರರೆಲ್ಲ ಮಾತೆಯ ಸ್ಮರಿಸಿದರು. ಮತ್ತೊಮ್ಮೆ ದಯ ತೋರಿ ಕಷ್ಟದಿಂದೆಮ್ಮನು ಪಾರು ಮಾಡೆಂದು ವಿಧ ವಿಧವಾಗಿ ಮಾತೆಯ ಸ್ತುತಿಸಿ ಅವಳನ್ನು ಒಲಿಸಿದರು. ಒಲಿದು ಬಂದ ಮಹಾಮಾಯೆ ತಾಯಿ ಏನು ಮಾಡಿದಳು? ಕಂಹಾಸುರನ ಜತೆಯಲ್ಲಿ ಅವಳು ಯುದ್ಧವ ಮಾಡಿದಳೆ. ಕಂಹಾಸುರನ ಜಿಹ್ವೆಲಿ ನಿಂತು ಆದಿಮಾಯೆಯು ಅವನ ಜಿಹ್ವೆಗೆ ಜಡತೆ ತಂದಳು ಮಾಯಾರೂಪದಲ್ಲಿ. ಕಂಹನ ತಪಸ್ಸಿಗೆ ಒಲಿದ ಶಿವನು ವರವನು ಬೇಡೆಂದು ಕಾದು ನಿಂತನು ಕಂಹಾಸುರನಿಗೆ ವರವನು ನೀಡಲೆಂದು. ಏನೆಂದು ವರವನು ಬೇಡಿದ ಕಂಹಾಸುರನು ಶಿವನಲ್ಲಿ? ಜಡವಾದ ಅವನ ನಾಲಿಗೆ ಮತ್ತೆ ಸರಿಯಾಯಿತೆ ಅಪ್ಪ. ಆದಿಶಕ್ತಿವಾಗೀಶ್ವರಿಯ ಮಹಾಮಾಯೆಯಿಂದ ಮಹಾಪರಾಕ್ರಮಿ ಕಂಹಾಸುರನು ಮೂಕನಾಗಿ ನಿಂತ. ಇದರಿಂದವನಿಗೆ ವರಗಳ ಬೇಡಲು ಅಸಾಧ್ಯವಾಯಿತು. ವರಗಳ ನೀಡಲು ಕಾದು ಕಾದು ಮಾಯಾದ ಶಿವನು. ಮೂಕನಾದ ಕಂಹಾಸುರನು ಮತ್ತೇನು ಆದನು? ಜಗವನು ಎಲ್ಲ ರೋಷದಿಂದ ಅವನು ಕಾಡಿದನೆ. ಅಂದಿನಿಂದಲೇ ಕಂಹಾಸುರನು ಮೂಕಾಸುರನಾದ. ಸಮಸ್ತ ಲೋಕಗಳಿಗೂ ಅವನು ಕಂಟಕನಾದನು. ಅವನ ಕಾಟದಿ ನೊಂದ ಸುರರು ಶಿವನನ್ನು ಪ್ರಾರ್ಥಿಸಲು ಕೋಲ ಮುನಿಗಳ ಬಳಿಗೆ ಅವರನ್ನು ಕಳುಹಿಸಿದ ಶಿವನು. ಕೋಲ ಮುನಿಗಳ ಬಳಿಗೆ ಬಂದ ಸುರರೇನು ಮಾಡಿದರು? ಆದಿಶಕ್ತಿಯ ಪ್ರಾರ್ಥಿಸಿ ಒಲಿಸಲು ಮತ್ತೊಮ್ಮೆ ಕೋರಿದರೆ ಆದಿಶಕ್ತಿಯ ಕೋಲ ಮಹರ್ಷಿಯು ಮನಸಾರೆ ಪ್ರಾರ್ಥಿಸಲು ಆ ಮಹಾಮಾತೆಯು ಪ್ರತ್ಯಕ್ಷಳಾಗಿ ಅಭಯವ ನೀಡಿದಳು. ಯುದ್ಧ ಮಾಡಿ ಅಸುರನ ತಲೆಯನ್ನು ಕಡಿಯುವ ಸಮಯದಲ್ಲಿ ಮರಳಿ ಅವನಿಗೆ ವಾಕ್ಶಕ್ತಿ ನೀಡಿ ಕೊನೆಯಾಸೆ ಕೇಳಿದಳು.
ಸಂಪತ್ತು ಬೇರಿಲ್ಲ, ನಿನ್ನ ನಾಮವೇ ತರುವುದು ಸಕಲ ಸೌಭಾಗ್ಯವನೆಲ್ಲ. ಇಂದಿನಿಂದಲೇ ನನ್ನ ಹೆಸರಿನ ಜೊತೆಯಲ್ಲಿ ಭಕ್ತರು ನಿನ್ನನು ಗುರುತಿಸಲೆಂದನು. ನನ್ನ ಹೆಸರು ಅಮರವಾಗಿರಲೆಂದನು. ಅಸುರನು ಕೇಳಿದ ಮಾತನು ಮಾತೆಯು ನಡೆಸಿದಳೇ ಅಪ್ಪ. ಅಸುರನ ಕೊಂದು ಆ ಜಾಗದಲ್ಲಿ ಮಾತೆಯು ನೆಲೆಸಿದಳೇ. ಅಸುರನ ಕೋರಿಕೆ ನಡೆಸುವೆನೆಂದು ಭರವಸೆ ಇತ್ತಳು. ಮತ್ತೆ ಕೋಲಾ ಮುನಿಯ ಕೋರಿಕೆ ಏನೆಂದು ಕೇಳಿದಳು. ಕೋಲಾ ಮುನಿಗಳ ಕೋರಿಕೆಯಂತೆ ಕೋಲಾಪುರದಲ್ಲಿ ಮೂಕಾಂಬಿಕೆ ಎಂಬ ಹೆಸರಿನಿಂದಲೇ ನೆಲೆಯಾಗಿ ನಿಂತಳು. ನಿನ್ನೆ ಕೇಳಿದ ಪ್ರಶ್ನೆಯೆಲ್ಲ ಮರೆತಿಹೆಯ ನೀನು. ಕೊಲ್ಲೂರಿಗೆ ಹೋಗಬೇಕು ಎಂಬುದ ಮರೆತಿಹೆಯ. ಕೊಲ್ಲೂರ ಕ್ಷೇತ್ರದಿ ಜಾತ್ರೆ ಇಂದು ಬಹಳ ಗೌಜಿಯು. ಕೊಲ್ಲೂರಿಗೋಗೋಣ, ತಾಯಿಯ ನೋಡೋಣ, ಶಿರವಾಗಿ ನಮಿಸೋಣ. ಕೊಲ್ಲೂರ ಕಥೆಯನ್ನು ಕೇಳಿ ಕೊಲ್ಲೂರ ನೋಡಲು ಆಸೆ ಇದೆ. ಹಿಂದೆ ಅಲ್ಲಿಗೆ ಹೋಗುವುದಾದರೆ ಮನಸ್ಸಿಗೆ ಸಂತಸವೇ. ಮಾತೆಯ ಸ್ಮರಣೆ ನಮ್ಮೊಂದಿಗಿದ್ದರೆ ಅದುವೇ ಶ್ರೀರಕ್ಷೆಯು. ನಮ್ಮನ್ನು ಕಾಯುವ ಮಾತೆ ನಮ್ಮ ಇಷ್ಟ ದೇವತೆಯು. ನಡೆಯಲ್ಲಿ ಭಕ್ತಿಲಿ ನಿಲ್ಲುವ ಭಕ್ತರ ಹರಸುವ ನಮ್ಮಮ್ಮ. ನಮ್ಮ ಪ್ರಾರ್ಥನೆ ಕೇಳಿ ಅಭಯವ ಕೊಡುವ ಮೂಕಾಂಬಿಕೆ. ಕೇಸರಿ ಪತಾಕೆ ಮಧ್ಯದಿ ಇದು ನೋಡು ಓಂಕಾರ ಸ್ವರನಾದ. ಓಂಕಾರ ಸ್ವರದಿ ಮಹಾಮಾಯೆಯ ಜನನವಾಯಿತಂತೆ. ಓಂಕಾರ ಸ್ವರದಿ ಈ ಲೋಕವೆಲ್ಲ ಸೃಷ್ಟಿಯಾಯಿತಂತೆ. ಓಂಕಾರ ಸ್ವರದಿ ಸತ್ಯ ಧರ್ಮ ನೆಲೆಸಿರುವುದಂತೆ. ಓಂಕಾರ ಸ್ವರಕ್ಕೆ ಅಷ್ಟೊಂದು ಬಲವು ಇದೆಯೇ ಹೇಳಪ್ಪ. ಹಾಗಾದ್ರೆ ನಾನು ನಿತ್ಯವೂ ಅದನ್ನು ಜಪಿಸಲೇನಪ್ಪ. ಓಂಕಾರ ಸ್ವರವನ್ನು ನಿತ್ಯವೂ ಜಪಿಸಲು ಎಂದೆಂದು ಆನಂದವೇ. ನಮ್ಮ ಮನಸ್ಸಿನ ಒಳಗೆ ಶಾಂತಿ ನೆಮ್ಮದಿ ನೆಲೆಸುವುದು. ಸಮಸ್ತ ಲೋಕಕ್ಕೆ ಮೂಲಾಧಾರ ಓಂಕಾರಾಗಿಹುದು. ಓಂಕಾರದಲ್ಲಿಹುದು ಸರಿಮ ಪನಿಸ ಸುಮಧುರ ಸ್ವರ.
ನವರಾತ್ರಿ ಎಂದರೆ ಕನ್ನಡ ನಾಡಲಿ ಯಾವಾಗಲೂ ಹಬ್ಬವೇ. ನಾಡಿನ ಎಲ್ಲೆಡೆಯಲ್ಲೂ ವಿಶೇಷ ಗೌಜಿ ಸಂಭ್ರಮವೇ. ಭಾರ್ಗವ ದೇವನ ಸೃಷ್ಟಿ ಪರಮ ಪುಣ್ಯ ಭೂಮಿಯು. ಇಲ್ಲಿ ಜನಿಸಿದ ನಾವೆಲ್ಲ ನಿಜವಾದ ಭಾಗ್ಯವಂತರು. ಕೊಲ್ಲೂರಿಗೆ ಬಂದು ನಾವು ಹುಟ್ಟಿದ್ದೇವಲ್ಲವೇ, ಎಷ್ಟೊಂದು ಚಂದದ ಊರು ಕೊಲ್ಲೂರು ಅಲ್ಲವೇ ಹೇಳಪ್ಪ. ಫಲಪುಷ್ಪ ಭರಿತ ವೃಕ್ಷಗಳಿರುವ ಸುಂದರ ಸಿರಿಯೂರು. ಮೂಕಾಂಬಿಕೆ ಮಾತೆ ನೆಲೆಯಾಗಿ ಇರುವ ಮಹಾಕ್ಷೇತ್ರ ಕೊಲ್ಲೂರು. ಪಾಪವ ಕಳೆವಂತ ತೀರ್ಥಗಳೆಲ್ಲವೂ ಶೋಭಿಸುವ ಊರು. ಕನ್ನಡ ನಾಡಿನ ಮಣ್ಣಿನ ಮಕ್ಕಳ ನಿಜವಾದ ತವರೂರು. ಯುಗದಲ್ಲಿ ಇದರ ಹೆಸರು ಮಹಾರಣ್ಯಪುರವೆಂದು, ನಂತರ ಇದರ ಹೆಸರು ಕೋಲಾಪುರ ಎಂದಾಯಿತು. ಕೋಲಾಪುರವೇ ಕಲಿಯುಗದಿ ಕೊಲ್ಲೂರೆಂದಾಯಿತು. ನಂಬಿದ ಭಕ್ತರಿಗೆ ಇಂಬನ್ನು ಕೊಡುವ ಕ್ಷೇತ್ರವಾಯಿತು. ಕಣ್ಮನವನ್ನು ತಣಿಸುವ ಈ ನದಿಯ ಹೆಸರೇನು? ಇದರಲ್ಲಿ ಮಿಂದರೆ ಪಾಪವು ಎಲ್ಲ ಕಳೆಯುವುದೇನಪ್ಪ. ಈ ಪುಣ್ಯ ನದಿಯ ಹೆಸರು ಮಗಳೇ ಸೌಪರ್ಣಿಕಾವೆಂದು. ಮಿಂದ ಭಕ್ತರ ಪಾಪಗಳನ್ನು ತೊಳೆವ ಜಲವು. 64 ಪುಣ್ಯತೀರ್ಥಗಳ ಸಂಗಮವಿದು. 48 ದಿನವಿಲ್ಲಿ ಮಿಂದರೆ ನಮ್ಮಿಷ್ಟ ದೊರೆಯುವುದು. ಹಿಂದಿನ ಕಾಲದಿ ಈ ನದಿ ತೀರದಿ ಸುವರ್ಣನೆಂಬವನು ತಪಸ್ಸು ಮಾಡಿದ ಹೆತ್ತವರಿಗೆ ಮೋಕ್ಷವ ದೊರಕಿಸಲು ಮಾತೆಯ ಸಿದ್ಧಿಸಿ ಇಷ್ಟಾರ್ಥ ಪಡೆದನು ಸುವರ್ಣನಂದು. ಅನಂತರ ಈ ನದಿಗೆ ಸೌಪರ್ಣಿಕವೆಂಬ ಹೆಸರಾಯಿತು. ಮೂಕಾಂಬೆ ಕ್ಷೇತ್ರಕ್ಕೆ ನಾವು ಬಂದು ಹುಟ್ಟಿದ್ದೇವಲ್ಲವೇ, ಮೂಕಾಂಬೆ ತಾಯಿ ಕುಳಿತಿಹ ದಿವ್ಯ ಅರಮನೆ ಇದು ತಾನೇ. ಪರಶುರಾಮನ ಸೃಷ್ಟಿಯಲ್ಲಿ ಇದು ಸಿದ್ಧಿ ಕ್ಷೇತ್ರ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಶೋಭಿಸುವ ಕ್ಷೇತ್ರ. ಅಲ್ಲಿ ನೋಡು ಕುಡಜಾದ್ರಿ ಎಂಬ ದಿವ್ಯಗಿರಿಯು. ಅದನ್ನೇ ಸಂಜೀವಾದ್ರಿ ಎಂದು ಎಲ್ಲರೂ ಹೇಳುವರು. ಶ್ರೀರಾಮ ರಾವಣ ಸಮರದಲ್ಲಿ ಲಕ್ಷ್ಮಣಗೆ ಸ್ಮೃತಿ ತಪ್ಪಲು ಲಕ್ಷ್ಮಣನ ಜೀವ ಉಳಿಸಾಲೆಂದು ಹನುಮಂತನಂದು ಸಂಜೀವನ ಪರ್ವತವ ಕೈಲಾಸದಿಂದ ಹೊತ್ತು ತಂದನು. ಅವನು ಈ ದಾರಿಯಾಗಿ ಲಂಕೆಗೆ ಹೋದನು. ರಾವಣನನ್ನು ಎದುರಿಸಿ ಲಕ್ಷ್ಮಣ
14 ಲೋಕದಲ್ಲಿರಲಿಲ್ಲ. ಲಕ್ಷ್ಮಣನೇ ಶ್ರೀರಾಮನ ಗೆಲುವಿಗೆ ಶ್ರಮಿಸಿದವನು. ಇಂದ್ರಜಿತ್ತು ಅಧಿಕಾಯರನು ಯಮಪುರ ಕಟ್ಟಿದವನು. ಹನುಮದನು ಲಂಕೆಗೆ ಕೊಂಡು ಹೋಗುತ್ತಿರಲು ಗಿರಿಯ ಒಂದು ಬದಿಯು ಮುರಿದು ಇಲ್ಲಿ ಬಿದ್ದಿತಂತೆ. ಸಂಜೀವಾದ್ರಿ ಕೂಡ ಜಾದ್ರಿ ಎಂಬ ಹೆಸರಿನಲ್ಲಿ ಅದುವೇ ಪ್ರಸಿದ್ಧವಾಯಿತಂತೆ ನನ್ನ ಮುದ್ದು ಮಗಳೇ. ಜೀವನ ಮೂಲಿಕೆ ಎಂದರೆ ಏನು ಹೇಳಪ್ಪ, ಅದನ್ನು ಯಾಕೆ ಬಳಸುವರೆಂದು ನನಗೆ ತಿಳಿಸಪ್ಪ. ಸತ್ತವರನ್ನು ಬದುಕಿಸಲು ಅದ ಉಪಯೋಗಿಸುವರಂತೆ. ಅದನ್ನು ಕಂಡವರಿ ಕಲಿಯುಗದಲ್ಲಿ ಯಾರೂ ಇಲ್ಲವಂತೆ. ಸತ್ಯ ಧರ್ಮಾದಿ ನಡೆಯುವವರಿಗೆ ಕಾಣಲುಬಹುದು, ಅಂತವರಿಗೆ ಯಾರೂ ಇಲ್ಲೆಂದು ದೃಢವಾಗಿ ಹೇಳಬಹುದು. ದೇವಿ ಭೈರವಿ ಗುಡಿಯುವಲ್ಲಿ ಇದೇವು ಮಗಳೇ. ಗಣಪತಿ ದೇವರ ಗುಡಿ ಎಂಬುದೊಂದಿದೆ ನನ್ನ ಮುದ್ದು ಮಗಳೇ. ಸರ್ವಜ್ಞ ಪೀಠ ಆಮಖಗಿರಿಯ ತುದಿಯಲ್ಲಿ ಇರುವುದು. ಸಕಲ ಸಿದ್ಧಿಯ ನೀಡುವ ಚಿತ್ರ ಮೂಲವು ಅಲ್ಲಿಹುದು. ದೇವಸ್ಥಾನದ ಒಳಗೆ ನಾವು ಹೋಗೋಣ್ವೆ ಅಪ್ಪ, ಆ ಸಾಲಿನಲ್ಲಿ ನಾವು ಹೋಗಿ ನಿಲ್ಲೋಣವೇ ಅಪ್ಪ. ಬಾ ಮಗಳೇ ನಾವು ಹೋಗೋಣ ದೇವರ ದರ್ಶನಕ್ಕೆ. ಭಕ್ತರ ಕುಲವನ್ನು ಕಾಯುವ ತಾಯಿಯ ಸೇವೆಯ ಮಾಡಲಿಕ್ಕೆ. ನಿಧಾನ ಹೋಗೋ ಜನರೆಡೆಯಲ್ಲಿ ತಪ್ಪಿ ಹೋಗಬೇಡ. ಅಮ್ಮನ ಕೈಯನ್ನು ಬಿಡಬೇಡ ನೀನು ಗಟ್ಟಿ ಹಿಡಿದುಕೋ. ಗುಡಿಯ ಒಳಗೆ ಲಿಂಗ ಒಂದು ಕಾಣುತ್ತಿದೆ. ಲಿಂಗವಿರುವ ಕ್ಷೇತ್ರವು ಶಿವನದಲ್ಲವೇ ಹೇಳಪ್ಪ. ಶಿವಭಕ್ತ ಕೋಲ ಮಹರ್ಷಿ ಪೂಜಿಸಿದ ಜ್ಯೋತಿರ್ಲಿಂಗವಿದು. ಅದರ ಮಧ್ಯ ಭಾಗದಲ್ಲಿ ಸುವರ್ಣ ರೇಖೆಯುಂಟು. ಜ್ಯೋತಿರ್ಲಿಂಗದಿ ಮೂಕಾಂಬಿಕೆಯು ಐಕ್ಯವಾಗಿ ಹಳು. ದೇವಾದಿ ದೇವರ ತ್ರಿಮೂರ್ತಿಗಳ ಅಂಶವೂ ಇಲ್ಲುಂಟು. ಜ್ಯೋತಿರ್ಲಿಂಗದ ಹಿಂದೆ ಇರುವ ಮೂರ್ತಿ ಏನಪ್ಪ, ಅದನ್ನು ಅಲ್ಲಿ ಹಿಂದೆ ಯಾಕೆ ಇಟ್ಟಿದ್ದಾರೆ ಅಪ್ಪ. ಜಗದ್ಗುರು ಶಂಕರ ಆಚಾರ್ಯರು ಇಲ್ಲಿಗೆ ಬಂದಾಗ 11 ಮೂರ್ತಿಯ ಸ್ಥಾಪಿಸಲು ಮಾತೆ ಹೇಳಿದ್ಲಂತೆ. ಮಾತೆಯ ಮಾತನ್ನು ಅನುಸರಿಸಿ ಶಂಕರ ಆಚಾರ್ಯರು ಪಂಚಲೋಹದ ಮೂರ್ತಿ ಮಾಡಿ ಪ್ರತಿಷ್ಠೆ ಮಾಡಿದರು.
ತಾಳಿದವರು. ಚಿಕ್ಕ ಪ್ರಾಯದಿ ಸನ್ಯಾಸ ದೀಕ್ಷೆಯ ಸ್ವೀಕರಿಸಿದವರು. ಅದ್ವೈತ ಸಿದ್ಧಾಂತವನ್ನು ಲೋಕಕ್ಕೆ ಸಾರಿದವರು. ಶ್ರೀ ಮಹಾದೇವೆಯ ತಪ ಮಾಡಿ ಒಲಿಸಿದ ಆಚಾರ್ಯ ಶ್ರೇಷ್ಠರು. ಕೊಲ್ಲೂರು ಶಕ್ತಿ ಪ್ರಧಾನ ಕ್ಷೇತ್ರ ಏಕಾಯ್ತು ಅಪ್ಪ. ಜ್ಯೋತಿರ್ಲಿಂಗದ ಮಹತ್ವವೇನು ಹೇಳು ನನ್ನಪ್ಪ. ತಾಯಿ ಐಕ್ಯ ಆದ ಜ್ಯೋತಿರ್ಲಿಂಗದ ಎಡಭಾಗವು ಅಧಿಕವಾಗಿ ಇರುವುದರಿಂದ ಶಕ್ತಿ ಪ್ರಧಾನವಾಯ್ದು. ಲಿಂಗದ ಮೇಲೆ ಶಿವನೇ ಕೆತ್ತಿಹ ಶ್ರೀಚಕ್ರವೂ ಇದೆ. ಜಗದಲ್ಲೇ ಅಪೂರ್ವವಾಗಿ ಸುವರ್ಣ ರೇಖೆಯೂ ಇದೆ. ಅಂಬಿಕೆ ಮಾತೆಗೆ ಯಾವ ಪೂಜೆ ಇಷ್ಟಪ್ಪ. ನಾವು ಹೇಳಿದ ಹೂವಿನ ಪೂಜೆ ಮಾಡಿಸಲಿಕ್ಕಿಲ್ಲವೇ. ಹೂವಿನ ಪೂಜೆ ಕುಂಕುಮಾರ್ಚನೆ ತಾಯಿಗೆ ಬಲು ಇಷ್ಟವು. ಅಲಂಕಾರ ಪೂಜೆ ಕರ್ಪೂರದಾರತಿ ಮಾಡಿದರೆ ಶುಭವು. ಚಂಡಿಗ ಹೋಮ ಹವನಗಳಲ್ಲಿ ಅನುದಿನ ನಡೆಯುವುದು. ವಿಧ ವಿಧ ಸೇವೆಯ ಭಕ್ತರು ಇಲ್ಲಿ ನಿತ್ಯವೂ ನಡೆಸುವರು. ಸರ್ವಾಲಂಕಾರ ಭೂಷಿತೆಯಾಗಿ ಕುಳಿತ ನಮ್ಮಮ್ಮ ಮುಗುಳು ನಗುತ್ತಾ ನಮ್ಮನ್ನೇ ಹತ್ತಿರ ಕರೆಯುತ್ತಿಹಳು. ಸಾವಿರ ಕಣ್ಣುಗಳಿದ್ದರೂ ಸಾಲದು ಮಾತೆಯ ನೋಡಲು. ಸಾವಿರ ಕರ್ಣಗಳಿದ್ದರೂ ಸಾಲದು ಸ್ತುತಿಯ ಕೇಳಲು. ಸಾವಿರ ನಾಲಗೆ ಇದ್ದರೂ ಸಾಲದು ಮಹಿಮೆಯ ಹೊಗಳಲು. ಸಾವಿರ ಜನ್ಮ ಪಡೆದರೂ ಸಾಲದು ಸೇವೆಯ ಮಾಡಲು. ತಾಯಿಯ ಮಹಾಪೂಜೆಯ ಕಣ್ತುಂಬ ನಾವು ನೋಡಿದೆವು. ಮಂಗಳಾರತಿ ಪಡೆದು ನಾವು ಮಾತೆಗೆ ವಂದಿಸೋಣ. ವಿದ್ಯೆ ಬುದ್ಧಿ ಕೊಡು ಎಂದು ಮಾತೆಯ ಸುಂದರ ನಡೆಯಲ್ಲಿ ಕರಗಳ ಚಾಚಿ ಬೇಡು ಭಕ್ತಿ ತುಂಬಿದ ಮನಸ್ಸಲ್ಲಿ. ಏಳೇಳು ಜನ್ಮದಿ ಕೊಲ್ಲೂರ ಕ್ಷೇತ್ರಕ್ಕೆ ಬರುವ ಭಾಗ್ಯವನು ಒದಗಿಸು ನಮಗೆಂದು ತಾಯಿಯ ಚರಣದಿ ಮಗಳೇ ನೀ ಬೇಡು. ಅಪ್ಪನು ಹೇಳಿದ ಹಾಗೆಯೇ ನಾನು ಬೇಡಿಕೊಂಡೆನು. ಎಂದೆಂದು ನಮ್ಮನ್ನು ಕೈ ಹಿಡಿದು ಕಾಯೆಂದು ಪ್ರಾರ್ಥಿಸಿದೆನು. ದೇವರ ದಯೆಯು ದೊರೆತ ಮನುಜನ ಕಷ್ಟವು ತೊಡಲರದು. ದೇವರು ಕೈ ಹಿಡಿದ ಮನುಷ್ಯನ ಮನಸ್ಸಲ್ಲಿ ಕಲ್ಮಶ ಇರಲಾರದು. ನಾವು ಮಾಡುವ ಒಳ್ಳೆಯ ಕಾರ್ಯವೇ ನಮ್ಮನ್ನು ಕಾಯುವುದು. ಮನಸ್ಸಿನ ಒಳಗಿನ ಕಣ್ಣಿಗೆ ಸರಿಯಾದ ದಾರಿಯ ತೋರುವುದು. ತಾಯಿಯ ಪೂಜೆಯ ಪ್ರಸಾದ ನಮಗೆ ದೊರೆತಾಯ್ತು ಅಪ್ಪ. ಇನ್ನು ನಾವು ಊಟ ಮಾಡಲು ಹೋಗೋಣವೇ ಅಪ್ಪ. ತನ್ನನ್ನು ನೋಡಲು ಬರುವ ಭಕ್ತರು ಊಟವನ್ನು ಮಾಡಿ ಸಂತಸ ಪಡುವುದ ಕಾಣುವುದೇ ನಮ್ಮ ತಾಯಿಯ ಆಸೆ. ಅನ್ನವೇ ಇಲ್ಲಿಯ ಮಹಾಪ್ರಸಾದ ಎಂಬುದ ತಿಳಿಮಗಳೇ. ಇದರಿಂದಲೇ ತಾಯಿ ಮೂಕಾಂಬಿಕೆ ಅನ್ನಪೂರ್ಣೇಶ್ವರಿ. ಎಷ್ಟೊಂದು ರುಚಿ ಇಲ್ಲಿನ ಊಟ, ಎಷ್ಟೊಂದು ಪರಿಮಳ. ಇಂತಹ
ಮಾಡಿದ ಕೂಡಲೇ ರೋಗವು ಕಳೆವುದು. ಇಲ್ಲಿ ಊಟವ ಮಾಡಿದ ಕೂಡಲೇ ಕಷ್ಟವು ದೂರಾಗುವುದು. ಇಲ್ಲಿ ಊಟವ ಮಾಡಲು ಮನಸ್ಸಿಗೆ ತೃಪ್ತಿಯು ಸಿಗುವುದು. ಇಲ್ಲಿ ಊಟವ ಮಾಡಲು ಆತ್ಮಗೆ ಬಲವು ಬರುವುದು. ಅಪ್ಪ ಸಂತೆಗೆ ಹೋಗೋಣ ನಾವು, ಉಂಗುರವು ಬೇಕು. ನನಗೂ ಅಮ್ಮಗೂ ಬಳೆಗಳನ್ನು ತೆಗೆದು ಕೊಡಬೇಕು. ಬಾ ಮಗಳೇ, ನಿನಗೆ ಬೇಕಾದುದನ್ನೆಲ್ಲ ತೆಗೆದುಕೋ. ಮೂಕಾಂಬಿಕೆ ದೇವಿ ಕಥೆಯ ಪುಸ್ತಕ ನೀನು ತೆಗೆದುಕೋ. ಭಕ್ತಿಗೀತೆ ಧ್ವನಿ ಮುದ್ರಿಕೆ ತೆಗೆದುಕೋ ಮಗಳೇ. ಇನ್ನು ತಡ ಮಾಡದೆ ನಾವು ಊರಿಗೆ ಹೋಗೋಣ. ಮಾತೆಯ ಸನ್ನಿಧಿಯಲ್ಲಿ ನಿಂತು ನಾನು ಪ್ರಾರ್ಥಿಸುವೆ. ಮುಂದಿನ ನವರಾತ್ರಿಗಿಲ್ಲಿ ಬರುವ ಭಾಗ್ಯವ ನೀಡಲು. ಕನ್ನಡ ನಾಡಿನ ಮಕ್ಕಳ ತವರು ಕೊಲ್ಲೂರು ಓ ಕಂದ. ಕನ್ನಡ ನಾಡಿನ ಜನರ ಕುಲದೇವಿ ಮೂಕಾಂಬಿಕೆ ತಾಯಿ. ನಾವಲ್ಲಿ ಇದ್ದರೂ ನಮ್ಮ ಬಿಡದೆ ಕಾಯುವ ಮಾತೆಯು. ಮಮತೆಯಿಂದಲೇ ನಮ್ಮನ್ನು ನಿತ್ಯವೂ ಹರಸಿ ಹೊರೆಯುವಳು.